ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 43ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ನಾಳೆ ಶ್ರೀರಾಮನವಮಿ ಆದ್ದರಿಂದ ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳು ಈ ದಿನ ದೇವಸ್ಥಾನವನ್ನು ನಾಳೆಯ ಪೂಜೆಗೆ ಸ್ವಚ್ಛಗೊಳಿಸಿ ರೆಡಿ ಮಾಡುತ್ತಿರುತ್ತಾರೆ. ಪ್ರಸ್ತುತ ಶ್ರೀಯುತರಾದಂತಹ ಗ್ರಾಮಸ್ಥರೆಲ್ಲರೂ ನಾಳೆ ದಿನ ಪೂಜೆಗೆ ಬಂದು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಶ್ರೀರಾಮನವಮಿಯನ್ನು ಆಚರಿಸಲಿ ಎಂದು ಸರ್ವರಲ್ಲಿ ವಿನಂತಿಸುತ್ತಾ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಈ ದಿನ ಈ ಕ್ಷೇತ್ರದಲ್ಲಿ ಪ್ರಾಥಮಿಕವಾಗಿ ಪಾದಯಾತ್ರಾ ಸಮಯದಲ್ಲಿ ಸಾಕಷ್ಟು ಇರುವೆ ಸಂಕುಲಗಳಿಗೆ ಪಾದಯಾತ್ರೆಯ ಸಮಯದಲ್ಲಿ ಹಾನಿಯಾಗಿದ್ದು, ಅಮ್ಮನವರ ಆಶೀರ್ವಾದಗಳೊಂದಿಗೆ ಇರುವೆ ಸಂಕುಲದ ಜೀವ ಸಂಕುಲಕ್ಕೆ ಕ್ಷಮಾಪಣೆಯನ್ನು ಕೇಳುತ್ತಾ ಪ್ರಸ್ತುತ ಅಂದು ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ದೇವಸ್ಥಾನದ ಮುಂಭಾಗದಲ್ಲಿದ್ದ ವಿಶಾಲವಾದ ಪ್ರದೇಶವನ್ನು ಕೆಲವೊಂದು ವಿಭಾಗಗಳನ್ನಾಗಿ ಮಾಡಬೇಕೆಂದು ಹಾಗೂ ಕೆಲವೊಂದು ಗಿಡಮರಗಳನ್ನು ನೆಟ್ಟು ಕ್ಷೇತ್ರದ ವನಸಿರಿಯ ಪ್ರಕೃತಿಯನ್ನು ಇಮ್ಮಡಿಗೊಳಿಸಬೇಕೆಂದು ನಿರ್ಧರಿಸಿ ಸಾಕಷ್ಟು ಹಂತವಾಗಿ ಗಿಡಮರಗಳನ್ನು ನರ್ಸರಿಯಿಂದ ತೆಗೆದುಕೊಂಡು ಬಂದು ಟ್ರೀ ಗಾರ್ಡ್ಗಳನ್ನು ತೆಗೆದುಕೊಂಡು ಬಂದು ಹಾಲೋ ಬ್ಲಾಕ್, ಸಿಮೆಂಟ್, ಸ್ಯಾಂಡ್ ಹಾಗೂ ಕೂಲಿಯನ್ನು ಸಹ ಕೊಟ್ಟು ಪ್ರಸ್ತುತ ಒಂದೊಂದು ಗಿಡಕ್ಕೂ ಸಹ ಪ್ರಸ್ತುತ ಈ ಹಂತದ ಮರಗಳನ್ನಾಗಿ ಬೆಳೆಸಲು ಸುಮಾರು 8ರಿಂದ 10,000 ರೂಗಳನ್ನು ಖರ್ಚು ಮಾಡಲಾಗಿರುತ್ತದೆ. ಒಂದೊಂದು ಗಿಡಕ್ಕೂ 6x6 ಸುತ್ತಳತೆಯ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಸುಮಾರು 5ರಿಂದ 6 ದಿನಗಳ ಕಾಲ ಸಿಮೆಂಟ್ಗೆ ನೀರನ್ನು ಹಾಕಿ ಕ್ಯೂರಿಂಗ್ ಮಾಡಲಾಗಿರುತ್ತದೆ. ತದನಂತರ ಅಂದು ಅಮ್ಮನವರ ಆಶೀರ್ವಾದಗಳೊಂದಿಗೆ ನಮ್ಮ ಗ್ರಾಮದ ವಾಸಿಯಾದ ಈ ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಯಾದಂತಹ ಶ್ರೀಯುತ ನಾಯಣಪ್ಪನವರು BL ಕೆಲಸಕ್ಕೆ ಹೋಗುತ್ತಿದ್ದವರು, ಅವರ ದಂಪತಿಗಳ ಉಪಸ್ಥಿತಿಯಲ್ಲಿ ಹಾಗೂ ಶ್ರೀಮತಿ ಸಾವಿತ್ರಮ್ಮ ನಾರಾಯಣಪ್ಪನವರ ಕುಟುಂಬದವರು ಹಾಗೂ ಶ್ರೀಮತಿ ಸುಜಾತಕ್ಕ ಚಿಕ್ಕಣ್ಣನವರ ಕುಟುಂಬದವರು ಹಾಗೂ ಪ್ರಸ್ತುತ ನಾನು ಮತ್ತು ನನ್ನ ಸಹೋದರ ಹಾಗೂ ಶ್ರೀಯುತ KM ರಾಜಗೋಪಾಲ್ ರವರ ಉಪಸ್ಥಿತಿಯಲ್ಲಿ ಹಾಗೂ ಶ್ರೀ ಆನಂದ್ ಪ್ರಸ್ತುತ ಶ್ರೀ ಸಿದ್ಧಿವಿನಾಯಕ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರಾಗಿರುತ್ತಾರೆ. ಅವರುಗಳೆಲ್ಲರೂ ಸಹ ಬಂದು ಈ ಕ್ಷೇತ್ರಕ್ಕೆ ಬಂದು ಅಂದು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡವೂ ಸಹ ಇರಬೇಕೆಂದು ನಿರ್ಧರಿಸಿ ನಾನು ನರ್ಸರಿಯಿಂದ ಬಂದಂತಹ ಸಸಿಯನ್ನು ಪ್ರಸ್ತುತ ಈ ಸ್ಥಳದಲ್ಲಿ ಅವರುಗಳೆಲ್ಲರ ಸಮಕ್ಷಮ ಶುಕ್ರವಾರ ದಿನದಂದು ಪೂಜಾ ಸಮಯದ ನಂತರ ನಡೆಸಲಾಗಿರುತ್ತದೆ. ಪ್ರಸ್ತುತ ಬೆಟ್ಟದ ನೆಲ್ಲಿಕಾಯಿ ಸಸಿಯು ಈ ಹಂತದಲ್ಲಿ ಬೆಳೆದಿರುತ್ತದೆ. ತದನಂತರ ಅದೇ ದಿನದಂದು ತೆಂಗಿನ ಸಸಿಯನ್ನು ಸಹ ತೆಗೆದುಕೊಂಡು ಬಂದಿದ್ದು, ಪ್ರಸ್ತುತ ಈ ಸ್ಥಳದಲ್ಲಿ ನಾನು ಈ ಹಿಂದೆ ತಿಳಿಸಿದಂತೆ ಈ ಕ್ಷೇತ್ರದ ಭಕ್ತಾದಿಗಳ ಅಮೃತಾಸದಿಂದ ಈ ಸ್ಥಳದಲ್ಲಿ ನೆಡಲಾಗಿದ್ದು, ಇದು ಸಹ ಈ ಹಂತಕ್ಕೆ ಬಂದು ಬೆಳೆದು ನಿಂತಿರುತ್ತದೆ. ಅಂದು ನಮ್ಮ ಮನವಿಯ ಮೇರೆಗೆ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀಯುತ ನಾಯಣಪ್ಪ ಕುಟುಂಬದವರು ಹಾಗೂ ಶ್ರೀಯುತ ಚಿಕ್ಕಣ್ಣ ಕುಟುಂಬದವರು ಬಂದು ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳು ಜೊತೆಯಲ್ಲಿ ನಮ್ಮ ದೊಡ್ಡಪ್ಪನವರಾದ ಶ್ರೀ BM ಕೃಷ್ಣಪ್ಪನವರು ಸಹ ಅಂದು ಹಾಜರಿದ್ದು ಬೆಟ್ಟದ ನೆಲ್ಲಿಕಾಯಿ ಗಿಡ ಹಾಗೂ ತೆಂಗಿನ ಸಸಿಯನ್ನು
ಈ ಭಾಗದಲ್ಲಿ ನಡೆಸಲಾಗಿರುತ್ತದೆ. ತದನಂತರ ಅದಕ್ಕೆ 2 ಟ್ರೀ ಗಾರ್ಡ್ಗಳನ್ನು ಇಟ್ಟು ಹಾಲೋ ಬ್ಲಾಕ್ ಇಟ್ಟಿಗೆಯ ಮುಖಾಂತರ ಸುಮಾರು 6x6 ವಿಸ್ತೀರ್ಣದ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಒಂದು ಸುಮಾರು 6-7 ವರ್ಷಗಳ ಹಿಂದೆ ನಡೆಸಲಾಗಿದ್ದು ಪ್ರಸ್ತುತ ಒಂದು ಹಂತಕ್ಕೆ ಬೆಳೆದು ನಿಂತಿರುತ್ತದೆ. ಅಂದು ನಮ್ಮ ಮನವಿಗೆ ಸ್ಪಂದಿಸಿ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಸಾನ್ನಿಧ್ಯದಲ್ಲಿ ಗಿಡಗಳನ್ನು ನೆಟ್ಟಂತಹ ಅವರ ಕುಟುಂಬದವರೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಈ ದಿನ 43ನೇ ಪಾದಯಾತ್ರೆ ಸುಸಂದರ್ಭದಲ್ಲಿ ಅವರ ಕ್ಷೇತ್ರದ ಸೇವೆಯನ್ನು ಸ್ಮರಿಸುತ್ತಾ ಎಂದಿನಂತೆ ವಾಡಿಕೆಯಂತೆ ಅಮ್ಮನವರ ಆಶೀರ್ವಾದಗಳೊಂದಿಗೆ 21 ಬಾರಿ ಘಂಟಾನಾದವನ್ನು ಬಾರಿಸಲಾಗುವುದು. ಈ ದಿನ 43ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಯಾರೂ ಸಹ ಧರ್ಮವನ್ನು ಮೀರಿ ನಡೆಯಬಾರದು. ಕೊನೆಗೆ ಗೆಲ್ಲುವುದೊಂದೇ ಧರ್ಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು ಎಂಬ ಮಾತಿನಲ್ಲಿ ಸಾಕಷ್ಟು ಅರ್ಥವಿದ್ದು ನಮಗೆ ಅಧಿಕಾರ, ಹಣ, ಶಕ್ತಿ ಇವೆಲ್ಲವೂ ಇದ್ದಾಗ ಧರ್ಮವನ್ನು ಮೀರಿ ನಡೆಯಬಾರದು. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಭಾಳ ಕಷ್ಟಪಟ್ಟು ನಡೆಸಿಕೊಂಡು ಬಂದಂತಹ ಆಚರಣೆಗಳನ್ನು ಶ್ರದ್ಧಾಪೂರ್ವಕವಾಗಿ ಮುನ್ನಡೆಸಿಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಅಮ್ಮನವರ ಸಾನ್ನಿಧ್ಯದಲ್ಲಿ ಇಂದು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ ಎಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ಆದಂತಹ ಶ್ರೀ ಪಿಪಿಡಿ ಕ್ಷೇತ್ರದ ಮೂಲ ಮತ್ತು ಅಗ್ರಗಣ್ಯ ಪ್ರಧಾನ ದೇವತೆಯಾದಂತಹ ಶ್ರೀ ಪ್ರಿಯಪಟ್ಟಣದಮ್ಮನ ಅವರ ಪಾದಾರದ ಬಿಂದದಲ್ಲಿ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಲ್ಲಿ ಹಾಗೂ ಶ್ರೀ ನಾಗದೇವತೆ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ.